ನೀವೇ ಹೇಳಿದ್ರಿ, ಈ ಗಳಿಗೆ ಗಂಡು ಹೆಣ್ಣಿಗೆ ಮದುವೆ, ಆದರೆ ನಮ್ಮೆಲ್ರಿಗೂ ಒಂದು ಸಿಹಿ ನೆನಪು ಅಂತ. ಹೌದು. ಅಕ್ಕ ಇದ್ದಿದ್ರೆ ನಾನು ನೀವು ಈ ಕಟ್ಕೋತಾ ಇರೋ ಈ ನೆನಪುಗಳು ಇನ್ನೂ ಎಷ್ಟು ಚೆನ್ನಾಗಿರೋದಲ್ವಾ? ಈ ಸಂಭ್ರಮ ಎಷ್ಟು ಜೋರಾಗಿರ್ತಾ ಇತ್ತು ಅಲ್ವಾ? ಹೌದು ಅನು, ನಿಮ್ಮ ಅಕ್ಕನ ನೆನಪು ನಂಗೆ ತುಂಬ ಕಾಡ್ತಾ ಇದೆ. ನಾನು ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅಕ್ಕನ್ನ ನೀವು ತುಂಬ ಪ್ರೀತಿಸ್ತೀರಾ. ಈ ಸಂಭ್ರಮದಲ್ಲಿ ಅಕ್ಕ ನಿಮ್ಮ ಜೊತೆ ಇಲ್ಲ ಅಂತ ಅವಳನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ. ಅದೇ ರೀತಿ ವಿನಯ್ ಕೂಡ ಅಲ್ವಾ? ಇದು ಅವನ ಫಂಕ್ಷನ್, ಇಷ್ಟೆಲ್ಲ ಸಡಗರ ಅವನಿಗೋಸ್ಕರ. ಈ ಜಗತ್ನಲ್ಲಿ ಅವನು ಯಾರನ್ನಾದರೂ ತುಂಬ ಇಷ್ಟಪಡ್ತಾನೆ ಅನ್ನೋ ಹಾಗಿದ್ರೆ ಅದು ಕೃಷ್ಣ ಅಲ್ವಾ ಬಾವ? ಇಬ್ಬರು ಅಣ್ಣ ತಮ್ಮ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್. ನಿಮ್ಗೆ ಬೇಕೋ ಬೇಡವೋ ಗೊತ್ತೋ ಗೊತ್ತಿಲ್ಲದೇನೋ ಇಬ್ಬರು ಯಾವಾಗಲೂ ಜೊತೆಲೇ ಇರ್ತಾರೆ. ಕೃಷ್ಣನ ನೀವು ಈ ಮದುವೆಯಿಂದ ದೂರ ಇಟ್ಟರೆ ವಿನಯ್ ಕೃಷ್ಣನ ಮಿಸ್ ಮಾಡ್ಕೊಳಲ್ವಾ ಭಾವ? ಅಕ್ಕ ಇಲ್ಲದೆ ನಿಮಗೆ ಹೇಗೆ ಈ ನೆನಪುಗಳು ಖಾಲಿ ಖಾಲಿ ಅನ್ನಿಸ್ತಾ ಇದೆಯೋ, ಹಾಗೆ ನಾಳೆ ವಿನಯ್ ಮದುವೆ ನೆನಪುಗಳಲ್ಲಿ ಕೃಷ್ಣ ಇಲ್ಲ ಅನ್ನೋದು ಖಾಲಿ ಖಾಲಿ ಅನ್ಸಲ್ವಾ? ಅದಕ್ಕೆ ಕಾರಣ ನೀವಾಗಿ ಹೋಗ್ಬಿಡ್ತೀರಾ ಭಾವ. ನಾನು ನಿಮ್ಮನ್ನು ನೋಡ್ದಾಗಿದ್ದ ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಶ್ರೀಮಂತನಾಗಿ ಸ್ಫೂರ್ತಿಯಾಗಿಲ್ಲ, ಒಬ್ಬ ಮನುಷ್ಯನಾಗಿ ಸ್ಫೂರ್ತಿಯಾಗಿದ್ದೀರಾ. ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಬೇರೆಯವರ ಹಿತಾಸಕ್ತಿನ ಬಯಸುವಂಥ ಮನುಷ್ಯನಾಗಿ ಬದುಕಿದ್ದೀರಾ. ಆದರೆ ಇವತ್ತು ಸ್ವಂತದವರ ಸಂತೋಷಕ್ಕೆ ಅಡ್ಡಗೋಡೆ ಆಗಿದ್ದೀರಾ ಅನ್ನೋದು ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ನನ್ನ ಜೀವನದಲ್ಲಿ ನಾನು ಯಾವತ್ತೂ ಇನ್ನೊಬ್ಬರ ಸಂತೋಷನ ಕಿತ್ಕೊಂಡಿಲ್ಲ ಅನು. ಅದು ನಿನಗೂ ಗೊತ್ತು. ಒಬ್ಬರು ಸಂತೋಷವಾಗಿರ್ತಾರೆ ಅಂದರೆ ನಾನು ಯಾವ ಥರ ತ್ಯಾಗ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಮ್ಮ ಕುಟುಂಬದಲ್ಲಿ ನಡೀತಾ ಇರೋ ಮೊದಲನೇ ಮಂಗಳ ಕಾರ್ಯ ಇದು. ಇಲ್ಲಿ ಯಾವ ಅಡಚಣೆಗಳಾಗಬಾರ್ದು, ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಕಠಿಣವಾದ ನಿರ್ಧಾರ ನಾನು ತಗೊಂಡಿದ್ದೀನಿ ಅಷ್ಟೇ. ಭಾವ, ಮದುವೆ ಹುಡುಗನಿಗೆ ಇಲ್ಲದೆ ಇರೋ ಸಂತೋಷ ಬೇರೆಯವ್ರ ಪಾಲಾದರೆ ಅದು ಯಾವ ನ್ಯಾಯ ಹೇಳಿ? ಭಾಳ ಬುದ್ಧಿವಂತೆ ನೀನು. ಎಲ್ಲ ನಿಮ್ಮ ಅಕ್ಕನ ಥರನೇ ಮಾತಿನಲ್ಲೇ ಕಟ್ ಹಾಕ್ಬಿಡ್ತೀಯ ನನ್ನ. ಸರಿ ತಪ್ಪು ಚರ್ಚೆ ಮಾಡೋಕ್ಕೆ ಬಿಡಲ್ಲ. ಆಗಲಿ, ದುಃಖ ಏನಿದ್ರು ನನಗೆ ಇರಲಿ. ಅಣ್ಣನ ಸಂತೋಷಕ್ಕೆ ತಮ್ಮ ಬರಬೇಕು ಅನ್ನೋದಾದರೆ ಬರಲಿ. ಇದು ನಮ್ಮ ಭಾವ ಅಂದರೆ ನಾನು ಅಮೇರಿಕಾಯಿಂದ ಮದುವೆಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಆದರೆ ಒಂದು ಕಂಡೀಷನ್. ಕಂಡೀಷನಲ್ಲಿರೋ ಗಾಡಿ ನೋಡಿದ್ದೀನಿ, ಆದರೆ ಪ್ರತಿಯೊಂದಕ್ಕೂ ಕಂಡೀಷನ್ ಹಾಕೋ ಬಾಡಿ ಅಂದರೆ ನೀವೇ ನೋಡಿ ಭಾವ. ಈ ರೀತಿ ಎಲ್ಲ ತರಲೆ ಮಾಡಿ ನನ್ನ ರೇಗಿಸೋ ಸಲಿಗೆ ಇರೋದು ನೀನೊಬ್ಳಿಗೆ ಮಾತ್ರ. ಸರಿ, ಇವಾಗ ಕಂಡೀಷನ್ ಏನು ಹೇಳಿ? ಅವನು ಒಳಗೆ ಬರಬಹುದು, ಆದರೆ ಅನಗತ್ಯವಾಗಿ ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೆಡಿಸಬಾರ್ದು. ಇಲ್ಲ ಸಲ್ಲದ ತರಲೆ ತಾಪತ್ರೆಗಳನ್ನೆಲ್ಲ ಮಾಡಬಾರ್ದು. ಓಕೆ, ಡನ್. ನೀನು ಡನ್ ಅನ್ನೋದಲ್ಲ, ಅವನು ಅದನ್ನು ಹಾಗೆ ಪಾಲಿಸ್ಬೇಕು. ನಾನು ಹೇಳಿದ್ಮೇಲೆ ಅವನು ಹೇಳಿದ ಹಾಗೆ, ನೀವು ಹೇಳ್ದಂಗೆ ಎಲ್ಲ ನೋಡ್ಕೋತೀನಿ. ಓಕೆನಾ? ಒಟ್ಟಿನಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು. ಹೀಗಲ್ಲ, ಹೀಗೆ.